ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ವಾತೋ ಹಿ ಪ್ರಾಣ ಉಚ್ಯತೆ ದೇವಾನಾಂ ದೂತ ಈಯಸೆ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಪ್ರಾಣವೇ ವಾತೋ ಹಿ ಪ್ರಾಣ ಉಚ್ಯತೆ ಅಂದ್ರೆ ಗಾಳಿಯೇ ಪ್ರಾಣವಾಗಿದೆ. ದೇವಾನಾಂ ದೂತ ಈಯಸೆ, ಗಾಳಿಯನ್ನ ದೇವದೂತ ಅಂತ ಕರೆದಿದ್ದಾರೆ ಋಷಿ. ಇದು ನಾವೆಲ್ಲರೂ ಗಮನಿಸ್ಬೇಕಾದ್ದು. ಈ ವಾಕ್ಯ ಇದೆಯಲ್ಲ, ದೇವಾನಾಂ ದೂತ ಈಯಸೆ ಅಂದ್ರೆ ದೇವನ ದೂತ ಯಾರಪ್ಪ ಅಂದ್ರೆ ಗಾಳಿ. ಅಂದ್ರೆ ನಮ್ಮ ಋಷಿಗಳು, ಪ್ರಾಚೀನ ಋಷಿಗಳು ಪಂಚಭೂತಗಳನ್ನ ದೇವರ ದೂತರು ಅಥವಾ ದೇವರ ನಿರ್ಮಿತಿ, ದೈವಿ ವಂಶ ಅಂತ ಭಾವಿಸ್ಕೊಂಡಿದ್ರು. ಅದು ಸರಿಯಾದ ಕ್ರಮ. ಅದು ಈಗ ಸಾಮಾನ್ಯವಾಗಿ ಪ್ರವಾದಿಗಳಲ್ಲಿ ದೇವದೂತ ಅಂದ ಕೂಡಲೇ ನಿಮಗೆ ನೆನಪ ಆಗದ ಯಾರನ್ನ ದೇವದೂತ ಅಂತ ಕರೀತಾರೆ? ಮಹಮ್ಮದ್ ಪೈಗಂಬರ್ಗೆ ಅವರು ದೇವದೂತ ಅಂತ ಕರೀತಾರೆ. ಯೇಸು ಕ್ರಿಸ್ತನಿಗೆ ಇಲ್ಲ, ದೇವರ ಮಗ ಅಂತ ಕರೀತಾರೆ. ಸನ್ ಆಫ್ ಗಾಡ್, ಒನ್ ಓನ್ಲಿ ಸನ್ ಅಂತ ಹೇಳ್ತಾರೆ. ಮತ್ತೆ ಒಬ್ಬನೇ ಮಗ. ಮಹಮ್ಮದ್ ಪೈಗಂಬರ್ಗೆ ದೇವದೂತ ಅಂತ ಕರೆದ್ರು, ಲಾಸ್ಟ್ ಪ್ರಾಫಿಟ್ ಅಂತ ಕರೆದ್ರು, ಕೊನೆಯ ಪ್ರವಾದಿ ಅಂತ ಹೇಳಿ. ಯೇಸು ಕ್ರಿಸ್ತನಿಗೆ ದೇವರ ಮಗ ಅಂತ ಕರೆದ್ರು. ರಾಮ, ಕೃಷ್ಣ ಇವರನ್ನ ದೇವರ ಅವತಾರ ಅಂತ ಕರೆದ್ರು. ಬಸವಣ್ಣ, ಬುದ್ಧನನ್ನು ದಶಾವತಾರಗಳಲ್ಲಿ ಸೇರಿಸ್ಕೊಂಡ್ರು. ಬಸವಣ್ಣನನ್ನು ಕೂಡ ಶರಣರು ದೇವರ ಅವತಾರ ಅಂದ್ರೆ ದೇವರ ಅವತಾರ ಅಂತ ಕರೀಲಿಲ್ಲ, ಆದ್ರೆ ದೇವರು ಕಳಿಸಿಕೊಟ್ಟಂತ ಒಬ್ಬ ಶರಣ, ಮಹಾಲಿಂಗದ ಅವತಾರ. ಮಹಾಲಿಂಗವೇ ಬಸವಣ್ಣ, ಬಸವಣ್ಣನೇ ಮಹಾಲಿಂಗ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಒಟ್ಟು ಎಲ್ಲಾ ಧರ್ಮದವರು ಕೂಡ ಅವ್ರ ಗುರುಗಳನ್ನ ಏನಂತ ಕರೀತಾರೆ? ದೇವರ ಮಗ, ದೇವರ ದೂತ, ದೇವರು ಕಳಿಸ್ಕೊಟ್ಟಿದ್ದು ಅಂತಾನೆ ಹೇಳ್ತಾರೆ. ನಿಜ, ಇದೇನ್ ಸುಳ್ಳಲ್ಲ. ಯಾಕೆ ಅಂದ್ರೆ ಇಂತಹ ಮಹಾತ್ಮರು, ಗುರುಗಳು, ಪ್ರವಾದಿಗಳು ಸಾವಿರಾರು ವರ್ಷಕ್ಕೊಮ್ಮೆ ಹುಟ್ಟತಕ್ಕಂಥವ್ರು. ಅವ್ರು ಯಾವ ದೇಶದಲ್ಲಿ ಯಾವ ರೂಪದಲ್ಲಿ ಹುಟ್ಟತಾರೆ ಅಂತ ಹೇಳಕ್ಕಾಗಲ್ಲ. ಬರೀ ದಶಾವತಾರ ಅಷ್ಟೇ ಪರಮಾತ್ಮನ ಅವತಾರ ಅಲ್ಲ, ಅಥವಾ ಮಹಮ್ಮದ್ ಪೈಗಂಬರ್ ಕೊನೆಯ ಪ್ರವಾದಿಯೂ ಅಲ್ಲ. ಯೇಸು ಕ್ರಿಸ್ತ ಒಬ್ಬನೇ ದೇವರ ಮಗನಲ್ಲ. ಅನೇಕ ಜನ ಪ್ರವಾದಿಗಳು ಹುಟ್ಟಿದ್ದಾರೆ. ಅನೇಕ ಜನ ದೇವರ ಮಕ್ಕಳು ತಮ್ಮ ಸ್ವಾರ್ಥವನ್ನು ಬಿಟ್ಟು ಜಗತ್ತಿಗಾಗಿ ಯಾರು ಬದುಕಿದಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳು, ದೇವರು ಕಳಿಸ್ಕೊಟ್ಟಂತ ದೇವದೂತರು, ದೇವರ ಸತ್ಯವನ್ನು ಸಾರಲಿಕ್ಕೆ ಬಂದಂತಹವರು ದೇವರ ಅವತಾರಿಗಳು ಅಂತ ಅನ್ಕೊಳ್ಬಹುದು. ಸುಮ್ಮನೆ ಇದಕ್ಕೆ ವಿರುದ್ಧವಾಗಿ ನಾವೊಂದು ಆಲೋಚನೆ ಮಾಡೋಣ. ಮತ್ತೆ ಎಲ್ಲಾ ದೇಶದಲ್ಲೂ ಹುಟ್ಟಿದ್ದಾರೆ ಇವರು. ಚೀನಾ ದೇಶದಲ್ಲಿ ಲಾವೋತ್ಸೆ, ಕನ್ಫ್ಯೂಷಿಯಸ್, ಯುರೋಪಲ್ಲಿ ಬೇಕಾದಷ್ಟು ಜನ. ಯೇಸು ಕ್ರಿಸ್ತ ಆದ್ಮೇಲೂ ಕೂಡ ಸೈಂಟ್ ಆಗಸ್ಟಿನ್ ಅಂತ ಬರ್ತಾರೆ, ಸೈಂಟ್ ಲಾರೆನ್ಸ್ ಅಂತ ಬರ್ತಾರೆ, ಬಹಳ ಜನ. ಭಾರತದಲ್ಲಂತೂ ಬಿಡಿ, ಪ್ರಾಯಶಃ ಊರಿಗೂ ಮಹಾತ್ಮರುಗಳು ಮತ್ತು ಪುಣ್ಯಾತ್ಮರು, ಅವತಾರಿ ಪುರುಷರು, ಧ್ಯಾನ ಜೀವಿಗಳು ಊರೂರ್ಗು ಹುಟ್ಟಿದ್ದಾರೆ ಇಲ್ಲಿ. ಅಂತಹ ಭಾರತ ದೇಶ ಇದು ಪುಣ್ಯಭೂಮಿ ಮತ್ತು ಅವತಾರಿಗಳ ಭಕ್ತರ ಭೂಮಿ, ದೇವಭೂಮಿ ಅಂತಾನೆ ಕರೀತಾರೆ. ಎಲ್ಲ ಸರಿ. ಇನ್ನೊಂಥರ ಆಲೋಚನೆ ಮಾಡೋಣ, ಇನ್ನೊಂಥರ ವಿಚಾರ ಮಾಡೋದಪ್ಪ. ಏನಂದ್ರೆ, ಒಂದು ವೇಳೆ ಈ ಯಾವ ಪ್ರವಾದಿಗಳು ಹುಟ್ಟದೆ ಹೋಗಿದ್ರೆ, ಒಂದು ವೇಳೆ ಒಬ್ಬ ಪ್ರವಾದಿ ಅಥವಾ ಒಬ್ಬ ಗುರು, ಒಬ್ಬ ದೇವದ ಕಂದ, ಒಬ್ಬ ಅವತಾರಿ ಪುರುಷ ಆ ಊರಲ್ಲಿ ಅಥವಾ ಆ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ನಾಗರಿಕತೆ ಇರ್ತಿರ್ಲಿಲ್ವಾ? ಯಾಕೆ ಜಗನ್ನಾಥ್ ಅವ್ರು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ? ಬಾಕಿಯವ್ರು ಏನ್ ಹೇಳ್ತೀರಾ? ಇರ್ತಿರ್ಲಿಲ್ವಾ? ಇರ್ತಿತ್ತು. ಆದ್ರೆ ಈಗಿದ್ದಂಗೆ ಇರ್ತಿತ್ತು ಅಂತ ಹೇಳಕ್ಕಾಗಲ್ಲ. ಇರೋದಂತೂ ಇರ್ತಿತ್ತು. ಈಗ ಈಜಿಪ್ಟು, ಸಿರಿಯಾ, ಉತ್ತರ ಕೊರಿಯಾ ಬಹಳ ಗಲಾಟೆಗಳು ನಡೀತಾ ಇದೆ. ಆದ್ರೂ ಕೂಡ ನಾಗರಿಕತೆ ಇದೆ.
ಹೌದಾ ಇಲ್ಲ? ಅವ್ರು ನೆಮ್ಮದಿಯಾಗಿರ್ಲಿಕ್ಕಿಲ್ಲ ಪಾಪ. ಆದ್ರೆ ಇರೋದಂತೂ ಇದ್ದಾರೆ. ಹೇಗೋ ಇರ್ತಿತ್ತು ಈ ಭೂಮಿ, ಹೇಗೋ ಇರ್ತಿತ್ತು ಜನ. ಇಷ್ಟು ಧರ್ಮ, ಈಗ ನಾವೆಲ್ಲ ಬಸವಣ್ಣವ್ರು ಹುಟ್ಟದೆ ಹೋಗಿದ್ರೆ ನಾವಿಷ್ಟೆಲ್ಲ ಕೂತ್ಕೊಂಡು ಚಿಂತನೆ ಮಾಡಿ ಆರೋಗ್ಯದ ಬಗ್ಗೆ ಸಂಶೋಧನೆ ಮಾಡಿ ಇನ್ನೊಬ್ಬರ ಹಿತಕ್ಕಾಗಿ ಬದುಕಬೇಕು ಅಂತ ನನಗೂ ಗೊತ್ತಾಗ್ತಿತ್ತು ಇಲ್ವೋ? ಬಸವಣ್ಣವ್ರ ತತ್ವ ಕೇಳದೆ ಹೋಗಿದ್ರೆ, ಲಿಂಗಾನಂದ ಅಪ್ಪಾಜಿಯವರು ಹಾಸನಕ್ಕೆ ಬರ್ದೇ ಹೋಗಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ವೇನೋ, ಒಬ್ಬ ಸಾಮಾನ್ಯ ಟೀಚರ್ ಆಗಿ ಉಳಿದು ಬಿಡ್ತಿದ್ನೇನೋ. ಇರ್ಬೋದು. ಅಂದ್ರೆ ಪ್ರವಾದಿಗಳು, ಗುರುಗಳು, ಮಹಾತ್ಮರು, ಸಂತರು ಅವರು ವಿಶೇಷವಾದ ಮಾರ್ಗವನ್ನ, ದೈವಿ ಪಥವನ್ನ, ಧರ್ಮ ಮಾರ್ಗವನ್ನ ತೋರಿಸ್ತಾರೆ. ಅವ್ರು ತೋರಿಸದೆ ಹೋಗಿದ್ರೆ ಭೂಮಿ ಗದ್ದಲದ ಗೂಡಾಗ್ತಿತ್ತು, ಬರಡಾಗ್ತಿತ್ತು, ಏನೋ ಆಗ್ತಿತ್ತು. ಒಟ್ಟು ನಾಗರಿಕತೆ ಮಾತ್ರ ಇರ್ತಿತ್ತು, ಜನ ಇರ್ತಿದ್ರು, ಮನುಷ್ಯರು ಇರ್ತಿದ್ರು. ಈ ಸ್ಥಿತಿಲಿ ಹೋದ್ರು ಇರ್ತಿದ್ರು. ಒಂದ್ ವೇಳೆ ಗಾಳಿ ಇಲ್ದೆ ಹೋಗಿದ್ರೆ ಮನುಷ್ಯರು ಇರ್ತಿದ್ರ? ಆಕ್ಸಿಜನ್ ಇಲ್ದೆ ಹೋಗಿದ್ರೆ, ನೀರಿಲ್ದೆ ಹೋಗಿದ್ರೆ, ಹೌದಾ? ಇದಂತೂ ಸತ್ಯ ತಾನೆ. ಹಾಗಾದ್ರೆ ದೇವದೂತರು ಯಾರು? ಅರ್ಥ ಆಯ್ತಲ್ಲ? ಗಾಳಿ, ನೀರು, ಭೂಮಿ, ಅನ್ನ, ಆಹಾರ, ಆಕಾಶದಿಂದ ಮಳೆನೇ ಆಗದೆ ಹೋಗಿದ್ರೆ ನಮಗೆ ನೀರಲ್ಲಿ ಸಿಗ್ತಾ ಇತ್ತು. ಆದ್ರಿಂದ ಈ ಪಂಚಭೂತಗಳನ್ನ ಪರಮಾತ್ಮನ ಪ್ರತಿನಿಧಿಗಳು ಅಂತ ಭಾವಿಸಿದ್ರಲ್ಲ ಉಪನಿಷತ್ಕಾರರು, ಅದು ಕೊನೆಗೆ ಸತ್ಯ ಆಗುತ್ತೆ. ಅದಕ್ಕೆ ಎಮರ್ಸನ್ ಅನ್ನುವಂತಹ ಒಬ್ಬ ಕವಿ ಒಂದು ಅದ್ಭುತವಾದ ಮಾತಾಡಿದಾನೆ. ಎಮರ್ಸನ್ ಇರ್ಬೋದು ಅಥವಾ ವಿಲಿಯಂ ಬ್ಲೇಕ್, ಇಬ್ಬರಲ್ಲೊಬ್ರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಯಾವುದೋ ಹಾನಿ ಆಗಿ, ಯುದ್ಧ ಆಗಿ, ಅಥವಾ ಏನೋ ಗದ್ದಲ ಆಗಿ ಈ ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳು ಸುಟ್ಟು ಹೋದವು ಅಂತ ಇಟ್ಕೊಳ್ಳಿ. ಎಲ್ಲಾ ಧರ್ಮ ಗ್ರಂಥಗಳು ಇಲ್ದಂಗ ಆದವು. ಯಾವುದೋ ಒಂದು ಪುಸ್ತಕದಲ್ಲೋ ಪೇಪರಲ್ಲೋ ಒಂದೇ ಒಂದು ಶ್ಲೋಕ ಉಳಿದಿತ್ತು. ಯಾವ್ದು ಆ ಶ್ಲೋಕ? ಅವನು ಹೇಳ್ತಾನಂದ್ರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತೆಕ್ತೇನ ಭುಂಜೀತಾಹ ಮಾಗ್ರದಃ ಕಸ್ಯ ಸಿದ್ಧನಂ. ಒಂದೇ ಒಂದು ಶ್ಲೋಕ ಅಕಸ್ಮಾತ್ ಉಳಿದಿದ್ರೆ, ಸಿಕ್ಕರೆ ಜಗತ್ನಲ್ಲಿ, ಈಶಾವಾಸ್ಯಮಿದಂ ಸರ್ವಂ, ಏನ್ ಹೇಳ್ತಾ ಇದೆ ಈ ಶ್ಲೋಕ? ಈ ಜಗತ್ತೆಲ್ಲವೂ ಈಶನ ವಾಸಸ್ಥಾನ. ಈಶ ಅಂದ್ರೆ ಪರಮಾತ್ಮ, ಒಡೆಯ. ಅಂದ್ರೆ ಸಂಸ್ಕೃತದಲ್ಲಿ ಈಶ ಅಂದ್ರೆ ಒಡೆಯ ಅಂತ ಅರ್ಥ. ಎಲ್ಲದರ ಮಾಲೀಕ ಅವನು ಪರಮಾತ್ಮ. ಈಶಾವಾಸ್ಯಮಿದಂ ಸರ್ವಂ, ಈ ಎಲ್ಲವೂ ಪರಮಾತ್ಮನ ವಾಸಸ್ಥಾನ. ಅದರಲ್ಲಿ ಭಾರತದಲ್ಲಿ ಇದ್ದಾನೆ, ಪಾಕಿಸ್ತಾನದಲ್ಲಿ ಇಲ್ಲ ಅಂತಲ್ಲ. ಆಮೇಲಿಂದ ತೀರ್ಥಕ್ಷೇತ್ರದಲ್ಲಿದ್ದಾನೆ, ನಿಮ್ಮ ಮನೇಲಿ ಇಲ್ಲ ಅಂತಲ್ಲ. ಮುಂದೆ ಅವನು ಮುಂದುವರೆದ ಆ ಶ್ಲೋಕದಲ್ಲಿ ಏನ್ ಹೇಳ್ತಾ ಅಂದ್ರೆ, ಯತ್ಕಿಂಚ ಜಗತ್ಯಾನ್ ಜಗತ್. ಜಗತ್ ಅಜಗತ್ ಅಂದ್ರೆ ಚಲಿಸುವ, ಜಗತ್ತನ್ನು ಚಲಿಸುವ, ಅಜಗತ್ ಅಂದ್ರೆ ಚಲಿಸದ. ಸಚರಾಚರ ಅಂತ ನೀವು ಕರಿತೀರಲ್ಲ, ಸಚರಾಚರಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಪರಮಾತ್ಮನ ವಾಸಸ್ಥಾನ. ಎಲ್ಲೋ ಒಂದು ಕಡೆ ಅಲ್ಲ, ಅಣುರೇಣು ತೃಣಕ ಅಷ್ಟಗಳಾದಿಯಾಗಿ, ಅದು ಕೂಡ ಉಪನಿಷತ್ ವಾಕ್ಯನೇ. ಅಣುರೇಣು ತೃಣಕ ಅಷ್ಟಗಳೆಲ್ಲದರಲ್ಲಿಯೂ ಪರಮಾತ್ಮನ ಅಸ್ತಿತ್ವ ಇದೆ. ಆದ್ರೆ ಗೊತ್ತಾಗಲ್ಲ ನಮ್ಗೆ, ಎಲ್ಲರಿಗೂ ಗೊತ್ತಾಗಲ್ಲ. ಅಂದ್ರೆ ಅದೇ ಹೇಳೋದು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತೆಕ್ತೇನ ಭುಂಜಿತ. ಅವನು ಕೊಟ್ಟಿದ್ದನ್ನ ಅಥವಾ ನೀನ್ ಕೊಟ್ಟಿದ್ದನ್ನ ನಿನಗೆ ಅರ್ಪಿಸಿ ತಿನ್ನು. ಅವನು ಕೊಟ್ಟಿದ್ದನ್ನ ಅವನಿಗೆ ಅರ್ಪಿಸಿ ತಿನ್ನು, ಭುಂಜಿಸು, ಊಟ ಮಾಡು. ಎಲ್ಲವನ್ನೂ ಕೊಟ್ಟವನು ಪರಮಾತ್ಮ, ಅವನನ್ನ ಸ್ಮರಿಸಿ ಊಟ ಮಾಡು. ಮಾಗ್ರದಃ ಕಸ್ಯ ಸ್ವಿಧನಂ. ಇದು ಬಹಳ ಅದ್ಭುತವಾದ ಮಾತಿದು. ಮಾಗ್ರದಃ, ಗೃದಃ ಅಂದ್ರೆ, ಗೃದ ಅಂದ್ರೆ ಹದ್ದು. ಹದ್ದಿನ ಕಣ್ಣು ಬಿಡಬೇಡ ಅಂದ್ರೆ, ಹದ್ದಿನ ಕಣ್ಣು ಅಂತ ಹೇಳ್ತಿರ್ತಾರೆ, ಗೊತ್ತಾ ನಿಮಗೆ? ಹದ್ದಿನ ಕಣ್ಣಿನ ವೈಶಿಷ್ಟ್ಯ ಏನಂದ್ರೆ, ಒಳ್ಳೇದನ್ನೆಲ್ಲ ಬಿಡುತ್ತದು. ಎಲ್ಲಿ ಮಾಂಸದ ತುಂಡು ಬಿದ್ದಿದ್ರೆ, ಎಲ್ಲಿ ಕೊಳೆತ ಪದಾರ್ಥ ಇದ್ರೆ, ಎಲ್ಲಿ ಹೆಣ ಇದ್ರೆ, ಆಕಳದ್ದಿರ್ಬೋದು, ಮನುಷ್ಯರದ್ದಿರ್ಬೋದು, ಏನು ಬಿದ್ದಿರ್ತದಲ್ಲ ಅದೇ ಹದ್ದಿನ ಆಹಾರ. ಅದು ಪರಮಾತ್ಮನ ಇಚ್ಛೆ, ಅದು ಫುಡ್ ಚೈನ್, ಆಹಾರ ಸರಪಳಿ ಬಿಡಿ. ಅದು ಹದ್ದು ಕೆಟ್ಟದ್ದು ಅಂತಲ್ಲ. ನೀನ್ ಹದ್ದಿನ ತರ ಆಗ್ಬೇಡ, ಮನುಷ್ಯ ಆಗಿ ಹದ್ದಿನ ತರ ಆಗ್ಬೇಡ. ಯಾಕೆ ಅಂದ್ರೆ, ಮನುಷ್ಯ ಅಂದ್ರೆ ನಿನ್ನ ಸಂಪತ್ತನ್ನ ಬಿಟ್ಟು ಇನ್ನೊಬ್ಬರ ಸಂಪತ್ತಿನ ಬಗ್ಗೆ ಹದ್ದಿನ ದೃಷ್ಟಿಯಿಂದ ನೋಡ್ಬೇಡ.
ಆಸೆಯ ದೃಷ್ಟಿಯಿಂದ, ಲೋಭದ ದೃಷ್ಟಿಯಿಂದ ನೋಡ್ಬೇಡ. ಬೇರೆಯವ್ರದ್ದು ಬಯಸ್ಬೇಡ. ನಿನಗೇನು ಪರಮಾತ್ಮನ ಪ್ರಸಾದವಾಗಿ ಸಿಕ್ಕಿದೆಯೋ ಅದು ಮಾತ್ರ ನಿಂದು. ಮುಂದೆ ಅವನು ಹೇಳ್ತಾನೆ, ಕಸ್ಯ ಸ್ವಿಧನಂ. ಕಸ್ಯ ಅಂದ್ರೆ ಯಾರದ್ದಪ್ಪ? ಸ್ವಿಧನಂ, ಈ ಸಂಪತ್ತೆಲ್ಲ ಯಾರದ್ದು? ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಅಂದ್ರೆ ನೀನು ಪರಮಾತ್ಮನ ಅಂಶ ಅಂದಮೇಲೆ ಅದೆಲ್ಲವೂ ನಿನ್ನದೇ ಅಲ್ಲ. ಆದ್ರಿಂದ ಮೋಸ ವಂಚನೆ ಇಲ್ಲದೆ ಏನು ಪರಮಾತ್ಮನ ಇಚ್ಛೆಯಿಂದ ಬರ್ತದೋ, ಅದರ ಅರ್ಥ ದುಡಿಬೇಡಿ, ಶ್ರೀಮಂತರಾಗಬೇಡಿ, ದೊಡ್ಡ ದೊಡ್ಡ ಸಾಧನೆ ಮಾಡಬೇಡಿ, ಕೆಲಸ ಮಾಡಬೇಡಿ, ಏನು ಮಾಡಬೇಡಿ ಅಂತ ಅರ್ಥ ಅಲ್ಲ ಅದು. ಇನ್ನೊಬ್ರಿಗೆ ನೋಯಿಸಿ, ಹಿಂಸೆ ಕೊಟ್ಟು, ತ್ರಾಸ ಕೊಟ್ಟು ನೀನ್ ಸಂಪತ್ತು ಗಳಿಸ್ಬೇಡ. ಕಳ್ತನ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ ಗಳಿಸ್ಬೇಡ. ತಾನೇ ಏನ್ ಬರ್ತದೋ, ಪ್ರಸಾದವಾಗಿ ಏನ್ ಬರ್ತದೋ ಅದನ್ನ ಬಳಸಿ ಒಳ್ಳೆ ಕೆಲಸ ಮಾಡು. ಯಾಕಂದ್ರೆ ಆವಾಗ ದೇವ್ರು ಯಾರಿಗೆ ಎಂತ ಯಾವ ಕಾಲದಲ್ಲಿ ಎಂತ ಸಂಪತ್ತು ಕೊಡ್ತಾನೋ ಹೇಳಕ್ ಬರಲ್ಲ. ಈ ಉದ್ಯಮಿಗಳಿದ್ದಾರೆ, ಲಕ್ಷ ಲಕ್ಷ ಕೋಟಿ ಗಳಿಸಿದ್ದಾರೆ. ಈಗ ಅವನು ಯಾರು, ಎಲಾನ್ ಮಸ್ಕ್ ಅವನೊಬ್ಬ ದೊಡ್ಡ ಶ್ರೀಮಂತ ಆದ ಅಂತ ತಿಳ್ಕೊಂಡು ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಬದುಕಿದ್ರು. ಇಲ್ಲದೆ ಹೋಗಿದ್ರೆ ಅಂದ್ರೆ ಒಂದ್ ವೇಳೆ ಸರ್ಕಾರದ ಅಂದ್ರೆ ಅಮೆರಿಕ ಸರ್ಕಾರ ಅಷ್ಟು ಶ್ರೀಮಂತ ಸರ್ಕಾರ ಎಂತ ವಿಚಿತ್ರ ಇದೆ ಅಂತಂದ್ರೆ ಅವರು ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಾರೆ ಬೇರೆಯವ್ರನ್ನ ಆಳೋದಕ್ಕೋಸ್ಕರ ಇರ್ಬೋದು, ಭಯೋತ್ಪಾದಕರ ನಾಶ ಮಾಡ್ತೀವಿ ಅಂತ ಇರ್ಬೋದು, ಮಾಡ್ಲಿ ಒಳ್ಳೇದೇ. ಆದ್ರೆ ಇವ್ರಿಗೆ ಖರ್ಚು ಮಾಡೋದಕ್ಕೆ ಅವನ ಸಹಾಯ ತಗೊಂಡ್ರು. ಅವನಾಗೆ ಬಂದೋ ಅಥವಾ ಇವರಾಗೆ ಕೇಳಿದ್ರೋ ದೇವ್ರಿಗೆ ಗೊತ್ತು. ಒಟ್ಟು ಸರ್ಕಾರಕ್ಕೆ ಅವನ ನೌಕೆಯಿಂದನೇ ಬಂದಿದ್ದು. ಅದಕ್ಕೆ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ ಅಂತ ಹೆಸರಿಟ್ಟರು. ಅದಕ್ಕೆ ಪ್ರಾಯಶಃ ಕ್ಯಾಪ್ಸುಲ್ ಆಕಾರದಲ್ಲಿ ಇರ್ಬೋದು ಅದು, ಆ ನೌಕೆ ಅದರಲ್ಲಿ ಕರ್ಕೊಂಡು ಬಂದಿದ್ದು. ಅದು ಎಷ್ಟು ದೂರದಲ್ಲಿ ಇದ್ರು ಅವರು ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಇವತ್ತು ಪೇಪರ್ ಕೊಟ್ಟಿದ್ರು 12 ಕೋಟಿ, ಕಲ್ಪಿಸ್ಕೊಳ್ಳಿ, 12 ಕೋಟಿ 13,47,491 ಮೈಲು, ಕಿಲೋಮೀಟರ್ ಅಲ್ಲ ಮೈಲ್ ಅಂತ ಕೊಟ್ಟಿದ್ರು. ಕಿಲೋಮೀಟರ್ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ಆಗತ್ತ. ಮೈಲು ಕಿಲೋಮೀಟರ್ಗಿಂತ ಜಾಸ್ತಿ ದೂರ. ಸ್ವಲ್ಪ ಜಾಸ್ತಿ ಆಗತ್ತೆ. ಹೆಚ್ಚು ಕಡಿಮೆ ಒಂದು 15 ಕೋಟಿ 16 ಕೋಟಿ ಕಿಲೋಮೀಟರ್ ದೂರ ಇದ್ರು ಅವರು. ಅಂದ್ರೆ ಸೂರ್ಯ ಮತ್ತು ಭೂಮಿಯ ದೂರ ಏನಿದೆಯಲ್ಲ ಅದಕ್ಕಿಂತ ದೂರ ಹೋಗಿದಾರ ಅವರು. ಅಂದ್ರೆ ಅದರ ಅರ್ಥ ಸೂರ್ಯನ ದಿಕ್ಕಲ್ಲ, ಸೂರ್ಯನ ಕಡೆಗೆ ಹೋಗಿಲ್ಲ, ಆ ಬೇರೆ ಸ್ಪೇಸ್ ಸ್ಟೇಷನ್ ಮಾಡಿದಾರಲ್ಲಿ ಅಷ್ಟು ದೂರದಲ್ಲಿ. ಅಲ್ಲಿ 9 ತಿಂಗಳುಗಳ ಕಾಲ ಇದ್ರಲ್ಲ, ಅದು ಯಾವ ತಪಸ್ಸಿಗಿಂತ ಕಡಿಮೆ ಅಲ್ಲ. ತಪಸ್ಸೇನು ಅಲ್ಲ ಅದ್ರ ಮುಂದೆ. ಯಾಕಂದ್ರೆ ಅವ್ರಿಗೆ ಬದುಕಿ ವಾಪಸ್ ಭೂಮಿಗೆ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಅಲ್ಲಿ ಏನ್ ತಿನ್ಕೊಂಡಿದ್ರು ಅವರು? ಈಗ ತಪಸ್ವಿಗಾದ್ರೂ ನಮಗೆ ಅನುಷ್ಠಾನ ಮಾಡ್ತೀವಿ ಅಂದ್ರೆ ನೀವು ಹಣ್ಣು ತಂದು ಕೊಡ್ತೀರಾ, ಮೊಳಕೆ ಕಾಳು ತಂದು ಕೊಡ್ತೀರಾ, ಒಂದೊತ್ತಾದ್ರೂ ಏನಾದ್ರೂ ಕಡೆಗೆ ಜೇನುತುಪ್ಪ ನಿಂಬೆ ನೀರಾದ್ರೂ ಕುಡಿತೀವಿ, ಏನಾದ್ರೂ ಮಾಡ್ತೀವಿ. ಆಮೇಲೆ ನಾವು ಮಾತಾಡಿಸ್ತಿರ್ತೀವಿ, 21 ದಿವಸ ಮಾಡ್ಬೋದು ನಾವು, ಬಹಳ ಅಂದ್ರೆ 45 ದಿವಸ ಮಾಡ್ಬೋದು. ಅದು ಮೌನ ಇರ್ಬೋದು ಒಬ್ಬೊಬ್ರು, ಇನ್ ಬಾಕಿಯವರು ಎಲ್ರಿಗೂ ಶಿಷ್ಯನಾದ್ರೂ ಭೇಟಿ ಆಗ್ತಿರ್ತಾನೆ. ಅಲ್ಲಿ ಅವ್ರಿಬ್ರು ಬಿಟ್ರೆ ಯಾರು ಇಲ್ಲ. ಹೇಗ್ ಬದುಕಿದ್ದಾರ ಅವರು? ಅಲ್ಲಿ ಓಡಾಡಕ್ಕೆ ಅವಕಾಶ ಇತ್ತಾ ಇಲ್ವಾ ಆ ನೌಕೆನಲ್ಲಿ? ಏನು ಇನ್ನೆಲ್ಲ ಮುಂದೆ ಗೊತ್ತಾಗತ್ತೆ. ಇನ್ ಮುಂದೆ ಅವ್ರ ಬಗ್ಗೆ ಅಧ್ಯಯನ ಮಾಡಿ ಅವ್ರು ಹೇಗ್ ಕಳೆದ್ರು ಅವ್ರನ್ನ ಸಂದರ್ಶನ ಮಾಡ್ತಾರೆ. ಅಂದ್ರೆ ಇನ್ನು 1.5 ತಿಂಗಳು ನಮಗೆ ಅವ್ರು ಸಿಗಲ್ಲ, ಆನಂತರ ಸಂದರ್ಶನ ಮಾಡ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಏನು ಹೇಳ್ಬೇಕಾಗಿದೆ ನಿಮಗೆ ಅಂತಂದ್ರೆ, ಈ ಪಂಚಭೂತಗಳೇನಿದಾವಲ್ಲ ಇವನ್ನ ನಾವು ಸರಿಯಾಗಿ ಬಳಸ್ಕೋಬೇಕು. ಇವುಗಳನ್ನ ದೇವ್ರನ್ನ ಅಗತ್ಯ ಇಲ್ಲ. ಗಾಳಿ ದೇವರಲ್ಲ, ನೀರು ದೇವರಲ್ಲ, ಭೂಮಿನೂ ದೇವರಲ್ಲ. ಆದ್ರೆ ದೇವರ ಪ್ರತಿನಿಧಿಗಳು, ದೇವದೂತರು. ಯಾಕೆ ಅಂದ್ರೆ ಅವಿಲ್ಲದೆ ನಾವ್ ಯಾರು ಬದುಕಕ್ಕಾಗಲ್ಲ. ಆ ಧರ್ಮ, ಈ ಜಾತಿ, ಈ ಕುಲ, ಆ ಗೋತ್ರ ಅಂತಲ್ಲ, ಯಾರಿಗೂ ಬದುಕಕ್ಕಾಗಲ್ಲ. ಆಕ್ಸಿಜನ್ ಇಲ್ಲ ಅಂದ್ರೆ ಯಾವ ಮನುಷ್ಯನೂ ಬದುಕಕ್ಕಾಗಲ್ಲ. ಅವನು ಒಂದ್ ವೇಳೆ ಜೀವಂತ ಸಮಾಧಿಯಾಗಿ ಒಳಗಡೆ ಕೂತ್ಕೊಂಡಿರ್ಬೋದು, ಅವನು ಬೇರೆ ಸಿದ್ಧಿ ಮಾಡ್ಕೊಂಡಿರ್ತಾನೆ. ಆಮೇಲೆ ಅವನು ಹೊರಗಡೆ ಬಂದ್ಮೇಲೆ ಶ್ವಾಸಕೋಶದಲ್ಲಿ ಗಟ್ಟಿ ಮಾಡಿಕೊಂಡು ಮೊದಲು ಸಾಧನೆ ಮಾಡಿದ್ರೆ, ದೇಹವನ್ನ ಆ ರೀತಿ ಹೊಂದಿಸ್ಕೊಂಡಿದ್ರೆ ಮಾತ್ರ ಸಾಧ್ಯ. ಅಂತಹ ಒಂದು ಮಾತನ್ನ ಉಪನಿಷತ್ತುಗಳು ಹೇಳ್ತವೆ. ಉಪನಿಷತ್ತುಗಳು ಎಲ್ಲಾ ಕಾಲಕ್ಕೂ
ಅಂದ್ರೆ ವಚನಗಳು ಹೇಗೆ ನೀವು ಸಾರ್ವಕಾಲಿಕ ಸತ್ಯಗಳನ್ನ ಹೇಳಿದಾರೋ ಅವರು, ಹಾಗೆ ಉಪನಿಷತ್ತುಗಳು ಕೂಡ ಸಾರ್ವಕಾಲಿಕ ಸತ್ಯಗಳು ಮತ್ತು ಸಾರ್ವಜನಿಕ. ಜಾತಿ, ಕುಲ, ಗೋತ್ರ, ಧರ್ಮ ಹೊಡೆದಾಟ ಬಡದಾಟ ಉಪನಿಷತ್ತುಗಳ ಕಾಲಕ್ಕಿಲ್ಲ. ರಾಮಕೃಷ್ಣನ ಹೆಸರು ಉಪನಿಷತ್ತಲ್ಲಿ ಬರಲ್ಲ. ಎಲ್ಲೋ ನಾರಾಯಣ ಉಪನಿಷತ್ತು, ಕೈವಲ್ಯ ಉಪನಿಷತ್ತು ಅಂತ ಬರುತ್ತೆ. ಆದ್ರೆ ಆ ಉಪನಿಷತ್ತುಗಳ ಹೆಸರು ಹೆಂಗಿದಾವೆ ಅಂದ್ರೆ ಯಾವ ದೇವತೆಗಳ ಹೆಸರಲ್ಲ. ನಚಿಕೇತ, ಆಮೇಲಿಂದ ಇನ್ನೊಬ್ಬ ಬರ್ತಾನಲ್ಲ, ನಚಿಕೇತ ಒಬ್ಬ, ಶ್ವೇತಕೇತು, ಗೊತ್ತಾಯ್ತಲ್ಲ, ಆರುಣಿ, ಆಮೇಲೆ ಶ್ವೇತಾಶ್ವತರ, ಇವೆಲ್ಲ ಯಾಜ್ಞವಲ್ಕ್ಯ. ನೋಡಿ, ಅಂದ್ರೆ ಯಾವ ದೇವತೆಗಳ ಕಲ್ಪನೆಗಳು ಇಲ್ಲದೆ ಇರುವಂತ ಕಾಲಕ್ಕೆ ನಿರಾಕಾರ ಪರಮಾತ್ಮನನ್ನ ಕಲ್ಪಿಸಿಕೊಂಡು, ಈಶಾವಾಸ್ಯೋಪನಿಷತ್ತಂತೂ ನಿರಾಕಾರ ಪರಮಾತ್ಮನ ಇಷ್ಟು ಚೆನ್ನಾಗಿ ವರ್ಣನೆ ಮಾಡುತ್ತೆ, ಅದ್ಭುತವಾಗಿದೆ. 18 ಶ್ಲೋಕ, 18 ಧರ್ಮಗ್ರಂಥ ಇದ್ದಾಗಿದ್ದಾವೆ. ಅಷ್ಟು ಅದ್ಭುತವಾದಂಥ ಉಪನಿಷತ್ತದು. ಅದಕ್ಕೋಸ್ಕರ ಅದನ್ನು ನಾವು ತಿಳ್ಕೊಳ್ಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಪಂಚಭೂತಗಳನ್ನ ಪ್ರೀತಿಯಿಂದ ಕಾಣ್ತಾರೆ, ಕೆಡಿಸೋದಿಲ್ಲ. ಹಾಗಂತೂ ಕೆಟ್ಟಿರ್ಲಿಲ್ಲ ಬಿಡಿ, ಆ ಮಾಲಿನ್ಯ ಅನ್ನೋ ಶಬ್ದನೇ ಇರಲಿಲ್ಲ ಅವಾಗ. ಅಂಥ ಕಾಲದಲ್ಲೂ ಕೂಡ ಅವರು ಕೆಡಿಸ್ಬೇಡಿ ಅಂತ ಹೇಳಿದ್ದಾರೆ. ನೀರನ್ನ, ನದಿಗಳನ್ನ ಕೆಡಿಸಬಾರ್ದು. ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಮುಂದುವರ್ಕೊಂಡು ಬರ್ಲಿಲ್ಲ. ಅದು ಮುಂದುವರ್ಕೊಂಡು ಬಂದಿದ್ರೆ ಬಹಳ ಅದ್ಭುತವಾದಂತಹ ಮಾರ್ಗ ಆಗ್ತಿತ್ತು ಭಾರತ ದೇಶದಲ್ಲಿ. ಅದು ಪರಮಾತ್ಮನ ನಿಯಮ ಕೂಡ ಅಷ್ಟೇ. ಯಾವುದೋ ಒಂದು ಧರ್ಮ ಇರಬೇಕು ಅನ್ನೋದು ಪರಮಾತ್ಮನ ನಿಯಮ ಅಲ್ಲ. ಯಾವುದೋ ಒಂದು ಪದ್ಧತಿ ಇರಬೇಕು ಅನ್ನೋದು ಪರಮಾತ್ಮನ ನಿಯಮ ಅಲ್ಲ. ವೈವಿಧ್ಯತೆ, ಹೊಸತನ ಪರಮಾತ್ಮನ ನಿಯಮ. ಹೊಸ ಹೊಸ ಗುರುಗಳು ಹುಟ್ಟುತ್ತಾರೆ, ಹೊಸ ಹೊಸ ಮಾರ್ಗ ತೋರಿಸ್ತಾರೆ. ಮುಂದೆ ವಿಜ್ಞಾನ ಮತ್ತು ತತ್ವಜ್ಞಾನ, ವಿಜ್ಞಾನ ಮತ್ತು ಧರ್ಮ ಕೂಡಿಸುವಂತಹ ಮಹಾತ್ಮರುಗಳು ಹುಟ್ಟಿ ಬರ್ತಾರೆ. ಗಾಂಧೀಜಿ ಸ್ವಲ್ಪ ಮಟ್ಟಿಗೆ ಆ ಕೆಲಸ ಮಾಡಿದ್ರು. ಮುಂದೆ ಇನ್ನೂ ಚೆನ್ನಾಗಿ ಅದನ್ನು ಮಾಡಬೇಕಾಗಿದೆ. ತಪಸ್ಸು ಮತ್ತು ವಿಜ್ಞಾನ ಎರಡೂ ಕೂಡ್ಕೊಂಡು ವಿಚಾರ ಮಾಡಬೇಕಾದಂತಹ ಕಾಲ ಮುಂದೆ ಅನಿವಾರ್ಯ ಇರುತ್ತೆ. ಅದು ಅಂತಹ ಕಾಲ ಬೇಗ ಬರಲಿ, ಇದು ನಮ್ಮೆಲ್ಲರ ಆಶಯ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.